ಅಲ್ಲ ನಮ್ಮಲ್ಲಿ ಕಲಾವಿದರ ಕೊರತೆ ಇದೆ ಅಂತೇಳಿ ಎಲ್ಲೋ ಪರಭಾಷೆಗಳಿಂದ ಮುಂಬೈಯಿಂದ ಎಲ್ಲ ಅಲ್ಲಿಂದ ಇಲ್ಲಿಂದ ವಿಲನ್‌ಗಳನ್ನ ಕರೆಸ್ತಾರೆ. ವಿಲನ್ ಅಂತಂದೇ ಇಲ್ಲ, ಯಾವುದೇ ಪಾತ್ರಕ್ಕೆ ಬೇಕಾಗುವಂಥ ಕಲಾವಿದರು ನಮ್ಮಲ್ಲೇ ತುಂಬ ಜನ ಇದ್ದಾರೆ. ಆಡಿಷನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಆ ಪಾತ್ರಕ್ಕೆ ಅವ್ರ ಜೀವ ತುಂಬ್ತಾರೆ ಇಲ್ಲ ಅಂತಕ್ಕಂಥದ್ದು. ತುಂಬ ಸೊ ಜನ ಇದ್ದಾರೆ. ಪ್ರಶಾಂತ್ ಹಿರೇಮಠ ಅವರಲ್ಲಿ ಈ ಥರದ ಒಬ್ಬ ಕಲಾವಿದ ಅಡಗಿದ್ದಾನೆ ಅನ್ನೋದು ನಮಗೆ ಈ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಹುಶಃ ಈ ಸಿನಿಮಾದ ನಂತರ ನೀವು ಮತ್ತಷ್ಟು ಬ್ಯುಸಿ ಆಗ್ತೀರಾ ಅನ್ಸುತ್ತೆ. ಸೊ ನಿಮ್ಗೆ ಅವಕಾಶ ಸಿಕ್ಕಿದ್ದು ಹೇಗೆ ಸರ್? ನಾನು ವಿವೇಕ್ ಮೈಸೂರಿನವರು. ನಾನು ಆ್ಯಕ್ಚುಲಿ ರಂಗಾಯಣದಲ್ಲಿ ನಟ ನಾನು. ಕಳೆದ 36 ವರ್ಷಗಳಲ್ಲಿ ರಂಗಾಯಣದ ಜೊತೆನೇ ಇದ್ದೆ ನಾನು ಆಲ್ಮೋಸ್ಟ್. ಆ ರಂಗಾಯಣ ಅನ್ನೋದು ನಿಮ್ಗೆ ಗೊತ್ತಿದೆ. ರಂಗಾಯಣ ಎಷ್ಟು ದೊಡ್ಡ ಸಂಸ್ಥೆ, ನಟನೆಯಲ್ಲಿ ಯಾವ ಎತ್ತರಕ್ಕೆ ಹೋಗಿದೆ ಅದು ಅಂತಂತಲೂ. ಬಿ ವಿ ಕಾರಂತರು ಸ್ಥಾಪನೆ ಮಾಡಿದಂಥ ರಂಗಾಯಣ ಅದು. ಅದರಲ್ಲಿ ಈ ರಂಗಾಯಣ ರಘು ಅಲ್ಲ ಅದರಿಂದ ಬಂದಿರತಕ್ಕಂಥವ್ರು ಬಹುದೊಡ್ಡ ಹೆಮ್ಮರೆಗಳಾಗಿದ್ದಾರೆ ಇವತ್ತು ನಟನೆಯಲ್ಲಿ, ಅಭಿನಯದಲ್ಲಿ. ಅರುಣ್ ಸಾಗರ್ ಇರ್ಬೋದು, ಇವರೆಲ್ಲ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನು ಅಲ್ಲಿ ರಂಗಾಯಣದಲ್ಲೇ ನಟನೆ ಮಾಡ್ಕೊಂಡಿದ್ದೆ. ಇವರೆಲ್ಲ ನಮ್ಮ ವಿವೇಕ್ ಅವರೆಲ್ಲ ಅಲ್ಲಿ ಕಾಲೇಜ್ ರಂಗೋತ್ಸವ ಆದಾಗ ಅಲ್ಲಿ ಬರ್ತಿದ್ರು. ಅಲ್ಲಿ ಬಂದು ನಮ್ಮ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಿದ್ರು, ನಮ್ಮ ನಾಟಕಗಳನ್ನೆಲ್ಲ ನೋಡ್ತಿದ್ರು. ಅವ್ರಿಗೆ ಯಾವಾಗೋ ನನ್ನ ನಟನೆ ಅವ್ರಿಗೆ ಇಷ್ಟ ಆಗಿದೆ. ಅದಕ್ಕೆ ಅವರು ಒಂದಿನ ಫೋನ್ ಮಾಡಿದರು. ಫೋನ್ ಮಾಡಿ, ಸರ್ ಒಂದು ಫಿಲ್ಮ್ ಮಾಡ್ತಿದ್ದೀನಿ, ಆ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ. ನಾನು ಅಂತಂದೆ ಒಂದು. ಆಮೇಲೆ ಈ ಮಧ್ಯೆ ನಾನು ರಂಗಾಯಣದಿಂದ ರಿಟೈರ್ಮೆಂಟ್ ಆಯಿತು. ರಿಟೈರ್ಮೆಂಟ್ ಆದ ತಕ್ಷಣವೇ ರಂಗಭೂಮಿದು ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ನಾನು. ಅಷ್ಟರೊಳಗೆ ನಾನು ವಿವೇಕ್ ಆಮೇಲೆ ಹೇಳ್ತೀನಿ ನಿಮಗೆ ಅಂತಂತ ಹಿಂಗೇನೋ ಹೇಳಿದೆ. ಆಮೇಲೆ ಇಲ್ಲ ಸರ್, ಇದನ್ನು ಕಳೆದ 6 ವರ್ಷದಿಂದ ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಬರೆದಿದ್ದೀನಿ ಈ ಕ್ಯಾರೆಕ್ಟ್ರ್. ಸೂಪರ್ ಅಲ್ಲ? ಅದು ದೊಡ್ಡ ಗೌರವ ಅನ್ನಿಸ್ತು ನನಗೆ. ಒಬ್ಬ ನಟನಿಗೆ ಆ ಥರದ ಇದು ಇದೆಯಲ್ಲ, ಅಂದರೆ ಅಪ್ಯಾಯಮಾನತೆ ಇದೆಯಲ್ಲ, ಅದು ತುಂಬ ಅನ್ನಿಸ್ತು ನನಗೆ. ಅದಕ್ಕೆ ಆ ಪ್ರೀತಿಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ. ಆಯಿತು ಮಾಡ್ತೀನಿ ಅಂತಂತೇಳಿ ಒಪ್ಕೊಂಡೆ. ಆ ಮೂಲಕ ಇಲ್ಲಿಗೆ ಬಂದಿದ್ದು. ಸೂಪರ್ ಸರ್, ಸೂಪರ್. ಹರಿಣಿ ಮೇಡಮ್ ಅವರೇ, ಪದ್ಮಾ ಅನ್ನೋ ರೋಲ್ನ ನೀವು ಪ್ಲೇ ಮಾಡಿದ್ದೀರಾ. ಸೊ ನಾಯಕ ನಟ ಅವರ ತಾಯಿ ರೋಲ್ ಮಾಡಿದ್ದೀರಾ. ಸೊ ತುಂಬ ಲೇಯರ್ಸ್ ಇದೆ ಸಿನಿಮಾ. ಇನ್ಫ್ಯಾಕ್ಟು ನಿಮಗೆ ಆ ಪಾತ್ರ ಮಾಡಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ. ಯಾಕಂದರೆ ನಾವು ಸಮಾಜದಲ್ಲಿ ಆ ಥರದೊಂದು ಕಾನ್ಸಿಕ್ವೆನ್ಸಸ್ನ ತುಂಬ ನೋಡ್ತಿರ್ತೀವಿ, ನಮ್ಮ ಕಣ್ಣೆದುರುಗಡೆ ನಡೀತಾ ಇರ್ತವೆ. ಆ ಥರದ್ದೇ ಒಂದು ಪಾತ್ರ ಅದು. ತುಂಬ ಜನಕ್ಕೆ ಕನೆಕ್ಟ್ ಆಗುವಂಥ ಪಾತ್ರ. ಸುಮಾರು ಜನ ಹೇಳಿದ್ರು ಕನೆಕ್ಟ್ ಆಗುತ್ತೆ, ರಿಲೇಟ್ ಆಗುತ್ತೆ. ಅಂದರೆ ಪಾತ್ರಕ್ಕಿಂತ ಪಾತ್ರ ಜರ್ನಿ ಇದೆಯಲ್ಲ, ಅಂದರೆ ಹಿಂದಿಂದು ಕಥೆ ಆಗಿರ್ಬೋದು, ಕಥೆಯ ನಂತರದೊಂದು ಟ್ರಾನ್ಸಿಷನ್ ಆಗಿರ್ಬೋದು. ಆ ಟ್ರಾನ್ಸಿಷನಲ್ಲಿ, ಆ ಸಿಚುವೇಷನಲ್ಲಿ ಆ ಪಾತ್ರ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಅಂದರೆ ಬೇರೆ ಪಾತ್ರಗಳ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ. ಸೊ ದೇರ್ ಈಸ್ ಒನ್ ಜರ್ನಿ. ಅದು ಮೋಸ್ಟ್ಲಿ ತುಂಬ ಸಟಲ್ಲಾಗಿ ಇದೆ. ಐ ಥಿಂಕ್ ಒಂದು ಕಡೆ ಎಲ್ಲೋ ಎಫೆಕ್ಟಿವ್ ಆಗು ಅಂತ ಅನಿಸಿದೆ ಜನರಿಗೆ. ಸೊ ಹಾಗಾಗಿ ಅದು ಕನೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಸೂಪರ್ ಮೇಡಮ್, ಸೂಪರ್. ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಅಂದರೆ ಅವಕಾಶಗಳಿಲ್ಲದೇನೋ ಅಥವಾ ಅವ್ರನ್ನ ಗುರುತಿಸುವಲ್ಲಿ ವಿಫಲರಾಗಿದ್ದ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಭಾವನಾ ರಮಣ್ಣ ಅವ್ರು ಇರ್ಬೋದು, ಮಯೂರ್ ಪಟೇಲ್ ಅವ್ರು ಇರ್ಬೋದು, ಅವ್ರಿಗೆಲ್ಲ ಒಂಥರ ಕಂಬ್ಯಾಕ್ ಸಿನಿಮಾ ಇದು. ಅವರೆಲ್ಲ ಕಳೆದೇ ಹೋಗ್ಬಿಟ್ಟಿದ್ರು ಇಂಡಸ್ಟ್ರಿಯಲ್ಲಿ, ಒಳ್ಳೊಳ್ಳೆ ಕಲಾವಿದರು ಅಂತ. ಅವ್ರನ್ನೆಲ್ಲ ಗುರ್ತಿಸಿ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಚಿತ್ರತಂಡ. ನೀವು ಆಗಲೇ ಹೇಳ್ತಿದ್ರಲ್ಲ ಬೇರೆ ಕಡೆಯಿಂದ ಎಲ್ಲ ಕರೆಸ್ತಾರೆ ಅಂತ. ನನಗೆ ತಕ್ಷಣ ನೆನಪಾಗಿದ್ದು ದೂರದೃಷ್ಟಿ ಅಂತ. ದೂರದೃಷ್ಟಿ ಅಂದ್ರೆ ಏನು ಹೇಳಿ, ಹತ್ರದಲ್ಲಿ ಇರೋದು ಕಾಣಲ್ಲ, ಇನ್ನೊಂದು ದೂರದಿಂದ ಕರ್ಕೊಂಡ್ ಬರ್ತಾರೆ. ಸೊ ದೂರದೃಷ್ಟಿ ಅಲ್ಲ ಅಂದ್ರೆ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ ಇಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಇಟ್ ವಿಲ್ ಬಿ ಅ ಪ್ಲಾಟ್ಫಾರ್ಮ್ ಫಾರ್ ದೆಮ್. ವೆರಿ ಟ್ರೂ, ವೆರಿ ಟ್ರೂ. ನಿಮಗೆ ಅಂದರೆ ಈಗ ಸಿನಿಮಾದಲ್ಲಿ ಒಂಥರ ಇಬ್ಬರು ಮಕ್ಕಳಿರ್ತಾರೆ, ಮಕ್ಕಳು ಜೈಲಿಗೆ ಹೋಗೋ ಸೀಕ್ವೆನ್ಸ್ಗಳಿದ್ದಾವೆ, ಮತ್ತು ನೀವು ಸಮಯದಲ್ಲಿ ಒಂದಷ್ಟು ಅವಮಾನಗಳು ಪಡೋದಿದೆ. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಮೇಡಮ್? ಥ್ರೂ ಔಟ್ ಸಿನಿಮಾ ಪಚ್ಚಾ ಕ್ಯಾರೆಕ್ಟ್ರು ಒಂದು ಮಾತು ಹೇಳ್ತಾನೇ ಹೋಗುತ್ತೆ, ಮರ್ಯಾದೆ ಮರ್ಯಾದೆ ಮರ್ಯಾದೆ. ಅಂದರೆ ಚಿಕ್ಕ ವಯಸ್ಸಿಂದನೂ ತಾಯಿಗೂ ಕೂಡ ಸಿಕ್ಕಿರಲ್ಲ ಮರ್ಯಾದೆ. ಹಾಗಾಗಿ ಅವನಿಗೂ ಕೂಡ ಸಮಾಜದಲ್ಲಿ ಅವನದೇ ಆದಂಥ ಒಂದು ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಮರ್ಯಾದೆ ಅನ್ನೋದು ತುಂಬ ಮುಖ್ಯ ಆಗೋಗುತ್ತೆ. ಹಾಗಾಗಿ ಅದರ ಸುತ್ತ ಕಥೆಯನ್ನು ಹೆಣೆದು ಸಾಕಷ್ಟು ಲೇಯರ್ಸನ್ನು ಕೊಟ್ಕೊಂಡು ಹೋಗಿದ್ದಾರೆ.
ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ವೆಲ್ ಅಂತ ಅನ್ಸುತ್ತೆ. ವೆರಿ ಟ್ರೂ ವೆರಿ ಟ್ರೂ.